ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸ್ಯ ನಟ ಚಿಕ್ಕಣ್ಣ ಅವರ 164 ಹೇಳಿಕೆ ದಾಖಲಿಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಆಪ್ತ ನಟ ಈಗ ದರ್ಶನ್ಗೆ ಕಂಟಕವಾಗಬಹುದಾ? ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರ 164 ಹೇಳಿಕೆ ದಾಖಲಾಗಿದೆ. ಕಾರಣ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಭಾಗಿಯಾಗಿದ್ರು. ಹಾಗಾಗಿ ಆ ಪಾರ್ಟಿಯಲ್ಲಿ ಏನೆಲ್ಲ ಮಾತುಕತೆಯಾಗಿತ್ತು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಅನ್ನೋದು ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಈ ಹಿಂದೆ ಅವರನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಒಂದಷ್ಟು ಮಾಹಿತಿನ ಪಡೆದುಕೊಂಡಿದ್ರು ಪೊಲೀಸರು. ಈಗ 164 ಹೇಳಿಕೆ ಕೂಡ ದಾಖಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಚಿಕ್ಕಣ್ಣ ಅವರ 164 ಹೇಳಿಕೆ ಯಾವ ರೀತಿ ಕಂಟಕ ಆಗಬಹುದು ನಟ ದರ್ಶನ್ ಅವರಿಗೆ? ಶ್ರುತಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೊತೆಗೆ ದರ್ಶನ್ ಏನು ಒಂದು ಕೊಲೆ ನಡೆದಂತ ಸ್ಥಳಕ್ಕೆ ಹೋಗುವ ಮುನ್ನ ನಟ ಚಿಕ್ಕಣ್ಣ ಜೊತೆ ಒಂದು ಪಾರ್ಟಿಯಲ್ಲಿ ಪಾಲ್ಗೊಂಡಿರ್ತಾರೆ. ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ನಡೆದಂತ ಈ ಪಾರ್ಟಿಯಲ್ಲಿ ಎಲ್ಲರೂ ಇರ್ತಾರೆ. ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗೆ ಕರೆದು ನಟ ಚಿಕ್ಕಣ್ಣ ಅವರ CRPC 161 ಅಡಿಯಲ್ಲಿ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ರು. ಯಾಕಂತಂದ್ರೆ ಈ ಒಂದು ಘಟನಾ ಕೃತ್ಯಕ್ಕೆ ಇಲ್ಲಿಂದಲೇ ತೆರಳಿದ್ದ ಅಂತೇಳಿ ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಸ್ಪಷ್ಟವಾಗಿ ಸೂಚಿಸಿರೋದ್ರಿಂದ ನಟ ಚಿಕ್ಕಣ್ಣ ಹೇಳಿಕೆ ಆತ ಇಲ್ಲಿಂದ ಕೊಲೆ ನಡೆದ ಸ್ಥಳಕ್ಕೆ ಹೋಗಿದ್ದ ಅನ್ನೋದನ್ನ ನಿರೂಪಿಸೋದಕ್ಕೆ ಅವಶ್ಯಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಕರೆದುಕೊಂಡು ಹೋಗಿ ನ್ಯಾಯಾಲಯದ ಎದುರು ಹಾಜರುಪಡಿಸಿ ಅಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿರ್ತಕ್ಕಂಥದ್ದು. ಈ ಹೇಳಿಕೆಯನ್ನ ದಾಖಲಿಸೋದ್ರಿಂದ ಏನು ನಾಳೆ ದಿನ ವಿಚಾರಣೆ ನಡೀತಾ ಇರಬೇಕಾದ್ರೆ ಈ ಒಂದು ಹೇಳಿಕೆಯನ್ನ ಬದಲಾಯಿಸೋದಕ್ಕೆ ಆಗಲ್ಲ. ಒಂದು ವೇಳೆ ಈ ಹಾಸ್ಯ ನಟ ಚಿಕ್ಕಣ್ಣ ಏನಾದ್ರೂ ಈ ಹೇಳಿಕೆಯನ್ನ ಬದಲಾಯಿಸಿದ್ದೆ ಆದ್ರೆ ಯಾರು ಈ ಒಂದು ಹೇಳಿಕೆಯನ್ನ ದಾಖಲಿಸಿರ್ತಾರೋ ನ್ಯಾಯಾಧೀಶರು ಅವ್ರಿಗೆ ಸಮನ್ಸ್ ಕೊಟ್ಟು ಅವರನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇರ್ತದೆ. ಹೀಗಾಗಿ ಈ ಹೇಳಿಕೆಯಿಂದ ಹಿಂದೆ ಸರಿಯೋದಕ್ಕೆ ಆಗದೆ ಇರೋ ರೀತಿ ಪೊಲೀಸರು ಈಗ ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನ CRPC 164 ಅಡಿಯಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಅವರ 164 ಹೇಳಿಕೆಯನ್ನ ಕೂಡ ದಾಖಲಿಸಿದ್ದಾರೆ ಪೊಲೀಸರು. ಈ ಹಿಂದೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸ್ಥಳಕ್ಕೆ ಕರೆದೊಯ್ದು ಸ್ಥಳ ಮಾಜರು ಮಾಡಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಪೊಲೀಸರು. ಈಗ 164 ಹೇಳಿಕೆ ಕೂಡ ದಾಖಲಾಗಿದೆ. ಇನ್ನ ಅವರ ಹೇಳಿಕೆಯನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಯಾವ ಕ್ಷಣಕ್ಕೆ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈಗ ತೆರವು ಮಾಡಿದ್ರೆ ಮತ್ತೆ ಅಲ್ಲೇ ಗುಡ್ಡ ಕುಸಿತ ಆಗುತ್ತೆ, ಅಪಾರ ಪ್ರಮಾಣದಲ್ಲಿ ಮಣ್ಣು ತುಂಬಿಕೊಳ್ಳುತ್ತೆ. ಈಗ JCB ಮೂಲಕ ನಿರಂತರವಾಗಿ ಅಲ್ಲಿ ಮಣ್ಣು ತೆರವು ಕಾರ್ಯಾಚರಣೆಯಲ್ಲಿ ಸಿಬ್ಬಂದಿ ನಿರತರಾಗಿದ್ರು. ಅದೇ ಹೊತ್ತಲ್ಲಿ ಮಣ್ಣು ಕುಸಿತ, ಗುಡ್ಡ ಕುಸಿತ ಆಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. ಪದೇ ಪದೇ ಅದೇ ಭಾಗದಲ್ಲಿ ಗುಡ್ಡ ಕುಸಿತ ನೋಡಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ, ಯಾರ ಮೇಲಾದ್ರೂ ಈ ಅಪಾರ ಪ್ರಮಾಣದ ಮಣ್ಣು ಬಿದ್ದಿದ್ರೆ ಕಾರಣ ಕೆಳಗಡೆ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ತೆರವು ಮಾಡೋಕ್ಕೂ ಕೂಡ ಆತಂಕದ ವಾತಾವರಣ ಅನ್ಸುತ್ತೆ ಆ ಸ್ಥಳದಲ್ಲಿ. ಶ್ರುತಿ, ಸಕಲೇಶ್ಪುರದ ಆಚಂಗಿ ಬಳಿ ರಾತ್ರಿ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿತ ಅಂದ್ರೆ ಮಣ್ಣು ಗುಡ್ಡೆ ಕುಸಿದು ಬಿದ್ದಿತ್ತು. ಹಾಗೆ ರಾತ್ರಿಯಿಂದಲೇ ಕೂಡ ಅದರ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು. ಮತ್ತೆ ಎಲ್ಲಾ ರೈಲು ಸಂಚಾರ, ಆ ಮಾರ್ಗದ ರೈಲು ಸಂಚಾರಗಳನ್ನ ಸ್ಥಗಿತಗೊಳಿಸಲಾಗಿತ್ತು. ಇನ್ನು ರೈಲ್ವೆ ಮೂಲಗಳ ಪ್ರಕಾರ ಇನ್ನ ಕೆಲವೇ ಗಂಟೆಗಳಲ್ಲಿ ಆ ಗುಡ್ಡ ಕುಸಿತ ಏನು ಮಣ್ಣು ಹಳಿ ಮೇಲೆ ಬಿದ್ದಿತ್ತು ಅದೆಲ್ಲ ತೆರವು ಮಾಡಿ ಮಧ್ಯಾಹ್ನದೊತ್ತಿಗೆ ಬಹುಶಃ ಕೆಲಸ ಮುಗಿಲಿಕ್ಕಿತ್ತು. ಆದ್ರೆ ಇನ್ನೇನು ತೆರವು ಮಾಡಿ ಕೆಲಸ ಕಾರ್ಯ ಮುಗಿತಾ ಬರ್ತಾ ಇರುವಂತೆ ಈಗ ನೋಡ್ತಿದ್ದಂತೆ ಅಲ್ಲಿ ಮತ್ತೆ ಮಣ್ಣಿನ ಗುಡ್ಡೆ ಕುಸಿದು ಬಿದ್ದಿದೆ. ಹಾಗೆ ಪ್ರಕೃತಿ ಮುಂದೆ ಯಾರು ಕೂಡ ಮಾನವ ಏನು ಮಾಡ್ಲಿಕ್ಕಾಗಲ್ಲ ಅನ್ನೋದು ಈ ದೃಶ್ಯ ಸಾಕ್ಷಿಯಾಗಿದೆ. ಜೊತೆಗೆ ಆ ಭಾಗದಲ್ಲಿರುವ ಮಣ್ಣು ಈ ಭಾರಿ ಮಳೆಗೆ ಎಲ್ಲಾ ಕಡೆ ಸಡಿಲಗೊಂಡಿರುವಂತದ್ದು. ಹಾಗೆ 90 ಡಿಗ್ರಿ ಎಲ್ಲೆಲ್ಲ ಮಣ್ಣಿನ ಗೆರೆಗಳಿದೆ, ಅಂದ್ರೆ ಮಣ್ಣಿನ ದಿಬ್ಬಗಳಿದೆ, ಅಂತಹ ಜಾಗದಲ್ಲಿ ಮಣ್ಣು ಸಹಜವಾಗಿ ಈಗ ಶಿಥಿಲ ಹಿಡಿದು ಅದು ಕುಸಿತಾ ಇರುವಂತದ್ದು. ಹೀಗಾಗಿ ಇನ್ನೇನು ಈಗ ಒಂದು ರಸ್ತೆ, ಈ ಒಂದು ರೈಲ್ವೆ ಹಳಿ ತೆರವು ಆಯ್ತು ಅನ್ನುವಂತಹ ಸಂದರ್ಭದಲ್ಲೇ ಈಗಾಗಲೇ ಮತ್ತೆ ಬೃಹತ್ ಪ್ರಮಾಣದ ಮಣ್ಣು ಕುಸಿತಿರುವಂತದ್ದು. ಜೊತೆಗೆ ಕೆಲಸ ಮಾಡ್ತಿದ್ದಂತ ಇಟಾಚಿ ಮೇಲೆ ಮಣ್ಣು ಕುಸಿತಿದೆ. ಅದೃಷ್ಟವಶಾತ್ ಅಲ್ಲಿ ಪಕ್ಕದಲ್ಲಿ ಯಾರು ಕೂಡ ಕೆಲಸ ಕಾರ್ಮಿಕರು ಇಲ್ಲದ ಕಾರಣ ಯಾರ ಮೇಲೂ ಕೂಡ ಯಾವುದೇ ಒಂದು ಅಪಾಯವಾಗುವಂತಹ ಒಂದು ಘಟನೆ ಸಂಭವಿಸಿಲ್ಲ. ಬಹುಶಃ ಯಾರಾದ್ರೂ ಇದ್ರೂ ಕೂಡ ಈ ಘಟನೆಯಿಂದ ಸಾಕಷ್ಟು
ತೊಂದರೆಗೀಡಾಗುವಂತ ಆಘಾತಕರ ವಿಷಯ ಘಟನೆ ಅಲ್ಲಿ ನಡೆಯುವಂತ ಸಾಧ್ಯತೆ ಈಗ ತಪ್ಪಿದೆ ಅಂತ ಹೇಳ್ಬೋದಾಗಿದೆ. ಯಶವಂತ್, ಎಕ್ಸಾಕ್ಟ್ಲಿ ಕಾರಣ ಏನು ಅಲ್ಲಿ? ಯಾಕೆ ಪದೇ ಪದೇ ರೀತಿ ಗುಡ್ಡ ಕುಸಿತ ಆಗ್ತಾ ಇದೆ? ಕೇಳೋದಕ್ಕೆ ಸಿಗ್ತಾ ಇರುವಂತಹ ಆರೋಪ ಏನು? ಶ್ರುತಿ, ಈಗಾಗ್ಲೇ ಏನು ಈ ಒಂದು ಸಕಲೇಶ್ಪುರದ ಪಶ್ಚಿಮ ಘಟ್ಟ ಪ್ರದೇಶ ಏನಿದೆ, ಇದು ಸಹಜವಾಗಿ ಸಾಕಷ್ಟು ಒಂದು ಮೆದುವಾದ ಮಣ್ಣನ್ನ ಹೊಂದಿರುವಂತದ್ದು, ಹಾಗೆ ಜೇಡಿ ಮಿಶ್ರಿತ ಕೆಂಪು ಮಣ್ಣು ಕೆಲವು ಕಡೆ ಹೊಂದಿರುವಂತದ್ದು. ಹೀಗಾಗಿ ಎಲ್ಲೆಲ್ಲಿ ರೈಲ್ವೆ ಟ್ರ್ಯಾಕ್ಗಳು ಹೋಗಿದೆ ಆ ಹಿಂದಿನಿಂದಲೂ ಕೂಡ ಆ ಜಾಗಗಳೆಲ್ಲ ಏನು ಮಣ್ಣಿನ ದಿಬ್ಬಗಳೇ ಇರುವಂತದ್ದು. ಹೀಗಾಗಿ ಸಹಜವಾಗಿ ಕೆಲವು ಕಡೆ ಮಣ್ಣಿನ ಕುಸಿತ ಇರುವಂತದ್ದು. ಜೊತೆಗೆ ಏನಾದ್ರೂ ಕಾಮಗಾರಿ ಮಾಡುವಾಗ ಮಣ್ಣನ್ನ ಸಡಿಲ ಮಾಡಿದಾಗ ಅದು ಇನ್ನಷ್ಟು ಮತ್ತೆ ಸಡಿಲ ಆಗಿ ಇಲ್ಲಿ ಈ ತರ ಘಟನೆಗಳಾಗ್ಲಿಕ್ಕೆ ಈ ಬಾರಿ ಕಾರಣ ಆಗ್ತಿರುವಂತದ್ದು. ಮತ್ತೆ ವಾಡಿಕೆಗಿಂತ ಹೆಚ್ಚು ಮಳೆ ಗಾಳಿ ಈ ಬಾರಿಗೆ ಈ ಅವಾಂತರಗಳಿಗೆ ಕಾರಣ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗ ಕಾರ್ಯಾಚರಣೆ ಮಾಡ್ಬೇಕಂದ್ರೂ ಕೂಡ ಅಲ್ಲಿ ಮಣ್ಣು ತೆರವು ಮಾಡ್ಬೇಕಂದ್ರೂ ಕೂಡ ಹಲವು ಸಿಬ್ಬಂದಿಗಳು ಬೇಕಾಗ್ತಾರೆ. ಬಟ್ ಈಗ ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನಾದ್ರೂ ಕೈಗೊಳ್ಳೋದಕ್ಕೆ ಸಾಧ್ಯನಾ? ಆ ಬಗ್ಗೆ ಏನಾದ್ರೂ ಪರಿಶೀಲನೆ ಮಾಡ್ತಿದ್ದಾರಾ ಸಿಬ್ಬಂದಿ ಹೇಗೆ ಅಂತ? ಈ ರೀತಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಆಗ್ಬಿಟ್ರೆ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಂಥದ್ದೊಂದು ಆತಂಕ ಇರೋದ್ರಿಂದ. ಶ್ರುತಿ, ಈಗಾಗಲೇ ಹಾಸನದ ಶಿರಾಡಿ ಘಾಟ್ ಬಳಿ ಯಾವಾಗ ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿತೋ ಮತ್ತೆ ಈ ಹಿಂದೆ ರೈಲ್ವೆ ಗೇಟ್ ಈಗ ಎಡೆಕುಮಾರಿ ಬಳಿ ಏನು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿತೋ, ಈ ಎರಡು ಪ್ರಕರಣಗಳು ಸಂಭವಿಸಿ ಮತ್ತೆ ಶಿರಾಡಿ ಘಾಟ್ ಕೂಡ ಈಗಾಗಲೇ ಸಿಎಂ ಕೂಡ ಬಂದು ಹೋದ್ರು. ನಂತರ ಈ ಒಂದು ಭಾಗಕ್ಕೆ ಭೂಗರ್ಭ ಶಾಸ್ತ್ರಜ್ಞರು ಬಂದು ಹಾಸನದ ಎರಡು ಭಾಗಗಳಿಗೆ ಭೇಟಿ ನೀಡಿ ಹೋಗಿದ್ದಾರೆ ಎಂಬುವಂತ ಮಾಹಿತಿ. ಆದ್ರೆ ಆ ಭೂಗರ್ಭ ಶಾಸ್ತ್ರಜ್ಞರು ಈಗ ಏನು ಮಾಹಿತಿ ನೀಡಿದ್ದಾರೆ ಅನ್ನೋದನ್ನ ಹಾಸನ DC ಅವರು ಹೇಳ್ಬೇಕಾಗಿದೆ. ಸದ್ಯಕ್ಕೆ ಅವರ ಮಾಹಿತಿ ಬಂದ ಕೂಡಲೇ ಇಂತಹ ಪ್ರಕರಣಗಳಿಗೆ ನಡೀಲಿಕ್ಕೆ ಏನಿದೆ ಅನ್ನುವಂಥದ್ದು ಅವರು ಕೂಡ ಒಂದು ವೈಜ್ಞಾನಿಕ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ ಶ್ರುತಿ. ಜೊತೆಗೆ ಈ ಒಂದು ಭಾಗದಲ್ಲಿ ಈ ರೀತಿ ಸಂಚಾರ ಮಾಡೋದು ಕೂಡ ಈಗ ಒಂದು ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯ ಅನ್ನುವಂತ ಪರಿಸ್ಥಿತಿ ಈ ಭಾಗಗಳಲ್ಲಿ ಉಂಟಾಗಿದೆ ಅಂತ ಹೇಳ್ಬೋದಾಗಿದೆ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೊಪ್ಪಳದ ಅಂಗನವಾಡಿಯಲ್ಲಿ ಒಬ್ಬ ಮೊಟ್ಟೆ ಕಳ್ಳಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಕಾರಣ ಒಂದು ವಿಡಿಯೋನ ಆಗ್ಲೇ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾಡಿದಾಗ ಅದನ್ನ ಪ್ರಸಾರ ಮಾಡಿದ್ವಿ. ಈಗ ಕ್ರಮ ಕೂಡ ಆಗಿದೆ ಆ ಸಿಬ್ಬಂದಿಯ ವಿರುದ್ಧ. ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದಂತೆ, ಅದನ್ನ ವಿಡಿಯೋ ಮಾಡೋದಂತೆ, ಆ ನಂತರ ಅದೇ ಮೊಟ್ಟೆಯನ್ನ ಎಗರಿಸೋದಂತೆ, ಈಕೆ ಮಾಡ್ತಿದ್ದ ಕೆಲಸನೇ ಇದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನಾವು ವರದಿ ಬಿತ್ತರ ಮಾಡಿದ್ವಿ. ಆ ವಿಡಿಯೋ ಪ್ಲೇ ಆಯಿತು, ಎಲ್ಲೆಡೆ ಕೂಡ ಹಲ್ಚಲ್ಲಾಯಿತು. ಈಗ ಆ ಸಿಬ್ಬಂದಿಯ ವಿರುದ್ಧ ಕ್ರಮ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೊಟ್ಟೆಯಲ್ಲೂ ಕಳ್ಳಾಟವಾಡ್ತಾ ಇದ್ದ ಸಿಬ್ಬಂದಿಯ ಸಸ್ಪೆಂಡ್. ಕೊಪ್ಪಳ ಜಿಲ್ಲೆಯ ಗುಂಡೂರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಂಡುಬಂದಂತಹ ದೃಶ್ಯ ಅದು. ಸಿಬ್ಬಂದಿ ಕಳ್ಳಾಟದ ವಿಡಿಯೋ ವೈರಲ್ ಬೆನ್ನಲ್ಲೇ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿದೆ. ಕಾರ್ಯಕರ್ತೆ ಲಕ್ಷ್ಮಿ, ಸಹಾಯಕಿ ಶೈನಜಾ ಬೇಗಂ ಸದ್ಯ ಸಸ್ಪೆಂಡ್ ಆಗಿರುವಂತಹ ಸಿಬ್ಬಂದಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಕ್ಕಳ ತಟ್ಟೆಗೆ ಮೊಟ್ಟೆ ಹಾಕೋದು, ಅದನ್ನ ವಿಡಿಯೋ ಮಾಡೋದು ಪ್ರೂಫ್ಗೆ. ಮಕ್ಕಳಿಗೆ ನಾವು ಮೊಟ್ಟೆ ಕೊಟ್ಟಿದ್ದೀವಿ ಅನ್ನೋದನ್ನ ತೋರಿಸ್ಬೇಕಲ್ಲ, ಪ್ರೂಫ್ ಬೇಕಲ್ಲ.